ಕಾಂಗ್ರೆಸ್ನಲ್ಲಿ ಎದೆ ಬಡಿತ ಹೆಚ್ಚಾಗ್ತಾ ಇದೆ. ಸೆಪ್ಟೆಂಬರ್ ಹೊತ್ತಿಗೆ ಏದುಸಿರು ಏರಿಕೆಯಾಗಿದೆ. ಅಡ್ವಾನ್ಸ್ ಆಗಿ ಸರ್ಜರಿ ಮಾಡದೇ ಇದ್ರೆ ಪೇಷಂಟ್ ಸ್ಥಿತಿ ಮೋದಿ ಅಮಿತ್ ಶಾಗೆ ಪ್ರೀತಿ ತರಲಿದೆ. ಹೀಗಾಗಿ ಡೆಲ್ಲಿಯಿಂದ ಸರ್ಜನ್ ಆಗಿ ಸುರ್ಜೇವಾಲಾ ಬಿಡ್ತಾ ಇದ್ದು ಮೋಸ್ಟ್ಲಿ ಆಪರೇಷನ್ ಮಾಡಬಹುದೇನೋ. ಆದ್ರೆ ಸಿಎಂ ಮಾತ್ರ ರಾಹುಲ್ಗಾಗಿ ಶಬರಿಯಂತೆ ಕಾಯ್ತಿದ್ದಾರೆ. ಡಿ.ಕೆ. ಶಿವಕುಮಾರ್ಗೆ ನ್ಯಾಚುರಲ್ ಯೋಗ ಇಲ್ಲ, ಸಿಸೇರಿಯನ್ ಆಗಬೇಕು. ಅವ್ರನ್ನ ಭೇಟಿ ಮಾಡಿ ಮಿಕ್ಕಿದ್ ಮಾತಾಡೋಣ. ಕ್ರಾಂತಿಯ ಕಿಡಿ ಮೇಲೆ ಬೂದಿ ಮುಚ್ಚಿದೆ. ಮುಚ್ಚಿದ ಬೂದಿ ಹಾರಲು ಬಿರುಗಾಳಿ ಬಂದ್ರೆ ಸಾಕು, ಕಿಡಿ ಧಗ್ಗನೆ ಹೊತ್ತಲಿದೆ. ಅದಕ್ಕೆ ಸೆಪ್ಟೆಂಬರ್ನಲ್ಲಿ ಚಂಡಮಾರುತ ಅಪ್ಪಳಿಸಲಿದೆ ಅಂತ ಪ್ರಿಡಿಕ್ಟ್ ಮಾಡಿದ ರಾಜಣ್ಣ ಈ ವೆದರ್ ರಿಪೋರ್ಟ್ ಪಕ್ಕಾ ಅಂತ ಸಿಕ್ಕ ಹೊಡೆದಿದ್ದಾರೆ. ನಾಳೆ ಬೆಂಗಳೂರಿಗೆ ಸುರ್ಜೇವಾಲಾ ಲ್ಯಾಂಡ್, ಹಸ್ತದಲ್ಲಿ ಹೊಸ ಕುಸ್ತಿ. ರಾಹುಲ್ಗಾಗಿ ಸಿದ್ದು ವೇಟಿಂಗ್, ಫೈನಲ್ ಹಂತಕ್ಕೆ ಬಂದ ಬ್ಯಾಟಲ್. ಕಾಂಗ್ರೆಸ್ನಲ್ಲಿನ ಗದ್ದಲ ಗಲಾಟೆ ಮನೆಯೊಂದು 3 ಬಾಗಿಲು ಟ್ಯೂನ್ಗೆ ತಾಳ ಕುಟ್ಟುತ್ತಾ ಇದೆ. ಹೀಗಾಗಿ ಹವಾಸಿರಿ ನೋಡಿ ಬರುವಂತೆ ರಣದೀಪ್ ಸುರ್ಜೇವಾಲಾಗೆ ಕಾಂಗ್ರೆಸ್ ಹೈಕಮಾಂಡ್ ಪ್ರಿಕಾಷನ್ ಮೆಷರ್ಮೆಂಟ್ಗೆ ಕಳಿಸ್ತಾ ಇದೆ. ನಾಳೆ ಮಧ್ಯಾಹ್ನ ಹೊತ್ತಿಗೆ ಬೆಂಗಳೂರಿಗೆ ಲ್ಯಾಂಡ್ ಆಗಲಿರುವ ಸುರ್ಜೇವಾಲಾ ವ್ಯಾಕ್ಸಿನ್ ಸಮೇತ ಜಾಢ್ಯ ಪರಿಹಾರಕ್ಕೆ ಯತ್ನಿಸಲಿದ್ದಾರೆ. ನಾಳೆ ಮಧ್ಯಾಹ್ನದ ಹೊತ್ತಿಗೆ ಆಗಮಿಸುವ ಸುರ್ಜೇವಾಲಾ ಜುಲೈ 2 ಅಂದ್ರೆ ಬುಧವಾರ ಡೆಲ್ಲಿಗೆ ರಿಟರ್ನ್ ಆಗಲಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಶಾಸಕರ ಜೊತೆ 1-to-1 ಮೀಟಿಂಗ್ ಮಾಡ್ತಿದ್ದು ಒಬ್ಬೊಬ್ಬ ಶಾಸಕರಿಗೆ ಟೈಮ್ ಸಹ ಫಿಕ್ಸ್ ಮಾಡಿದ್ದಾರೆ. ಅಕಸ್ಮಾತ್ ಇನ್ಯಾರೇ ನಾಯಕರು ಭೇಟಿಗೆ ಕೇಳಿದ್ರೆ ಅವರಿಗೂ ಮುಕ್ತ ಅವಕಾಶ ಇರಲಿದೆ. ಇದೇ ವೇಳೆ ಬಹಿರಂಗ ಹೇಳಿಕೆಗಳಿಗೆ ಕಡಿವಾಣ ಹಾಕಲು ಎಚ್ಚರಿಕೆ ಸಭೆ ನಡೆಸಲಿರುವ ಸುರ್ಜೇವಾಲಾ ಈ ಬಾರಿ ಸಿಎಂ ಮತ್ತು ಡಿಸಿಎಂ ಜೊತೆ ಪ್ರತ್ಯೇಕ ಚರ್ಚೆ ಮಾಡ್ತಿದ್ದಾರೆ. ಅತ್ಯಂತ ಪ್ರಮುಖ ವಿಚಾರ ಏನಂದ್ರೆ ರಾಹುಲ್ ಗಾಂಧಿ ಸದ್ಯ ವಿದೇಶ ಪ್ರವಾಸದಲ್ಲಿದ್ದಾರೆ. ಭಾರತಕ್ಕೆ ರಿಟರ್ನ್ ಆಗ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಡೆಲ್ಲಿ ಪ್ರವಾಸ ಕೈಗೊಳ್ಳುವ ಸಾಧ್ಯತೆ ಇದೆ. ಈ ಪ್ರವಾಸದಲ್ಲಿ ಪವರ್ ಬ್ಯಾಟಲ್ಗೆ ಫೈನಲ್ ಟಚ್ ಸಿಗಲಿದೆ. ವಿಪಕ್ಷ ಬಿಜೆಪಿಗೆ ಹಾಲು ಸಕ್ಕರೆ ಸವಿದ ಸಂಭ್ರಮ. ಸೆಪ್ಟೆಂಬರ್ಗಾಗಿ ಕ್ಯಾಲೆಂಡರ್ನ ಹಾಳೆಯನ್ನ ದಿಟ್ಟಿಸಿ ನಿತ್ಯವೂ ಎಣಿಕೆ ಹಾಕ್ತಾ ಇದೆ. ಅಂದ್ಹಾಗೆ ಈ ರಾಜಣ್ಣಗೂ ಮೊದಲು ಕವಡೆ ಹಾಕಿದ್ದೇ ವಿಪಕ್ಷ ನಾಯಕ ಅಶೋಕ್. ಈಗ ತಮ್ಮ ಮಾತಿಗೆ ಅಂತೂ ಇಂತೂ ಬಲ ಸಿಕ್ತು ಅಂತ ಹಿಗ್ಗಿನಲ್ಲಿ ಕ್ಷಿಪ್ರ ಕ್ರಾಂತಿ ಶತಸಿದ್ಧ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಕೆಲವು ಡಾಟ್ಗಳನ್ನ ಲಿಂಕ್ ಮಾಡಿದ ಅಶೋಕ್ ಪರಮೇಶ್ವರ್ ಯಾಕೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಭೇಟಿ ಆಗ್ತಾರೆ ಅಂತ ಪ್ರಶ್ನಾ ಮಂಡಲ ಹಾಕಿದ್ದಾರೆ. ಕ್ಷಿಪ್ರ ಕ್ರಾಂತಿ ಆಗೋದು ಶತಸಿದ್ಧ. ನೆನ್ನೆನು ಪರಮೇಶ್ವರ್ ಹೋಗಿ ಭೇಟಿಗಳು ಮಾಡಿ ಬಂದಿದ್ದಾರಲ್ಲ, ಏನ್ ಭೇಟಿ ಇತ್ತಪ್ಪ? ಏನನ್ನ ಗಲಾಟೆ ಆಗಿದೆಯಾ ಭೇಟಿ? ಹೋಮ್ ಮಿನಿಸ್ಟರ್ ಏನ್ ಭೇಟಿ ಮಾಡ್ಬೇಕು ಸಿಎಂನ, ಡೆಪ್ಟಿ ಸಿಎಂನ? ಇನ್ನೊಬ್ಬ ಮಂತ್ರಿ ಹೇಳ್ತಾರೆ PWD, ಪವರ್ಫುಲ್ ಮಂತ್ರಿ ಅವರು ಕ್ಷಿಪ್ರ ಇಲ್ಲ, ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಕ್ರಾಂತಿ ಅಂತ ಇದೆ. ಯಾವಾಗ ಅಶೋಕ್ ಭವಿಷ್ಯವಾಣಿ ಪ್ರಕಟ ಆಯಿತೋ ಪಕ್ಕಾ ಆಸ್ತಿಕ ಡಿಸಿಎಂ ಡಿಕೆಶಿಗೆ ಆಸಕ್ತಿ ಚಿಗುರಿಸಿದೆ. ಅಶೋಕ್ ಅವರು ಜ್ಯೋತಿಷ್ಯ ಏನಾದ್ರೂ ಕಲ್ತಿದ್ರೆ ನನಗ್ ಟೈಮ್ ಕೊಟ್ರೆ ನಾನ್ ಭೇಟಿ ಮಾಡ್ತೀನಿ, ನಾನ್ ಸ್ವಲ್ಪ ಕೇಳೋದಿದೆ ಅಂತ ಡಿಸಿಎಂ ವ್ಯಂಗ್ಯದ ತಿರುಗೇಟು ಕೊಟ್ಟಿದ್ದಾರೆ. ಅಶೋಕ್ ಅವರು ಒಂದು ಹೇಳಿಕೆ ಕೆ.ಸಿ. ಅವರಿಗೆ ನ್ಯಾಚುರಲ್ ಯೋಗ ಇಲ್ಲ, ಇದು ಸಿಜೇರಿಯನ್ ಅವ್ರಿಗೆ ಯೋಗ ಇದೆ ಅಂತ. ಅವ್ರನ್ನ ಭೇಟಿ ಮಾಡಿ ಮಿಕ್ಕಿದ್ ಮಾತಾಡೋಣ. ಅಶೋಕ್ ಅವರು ಒಂದು ಹೇಳಿಕೆ ಕೆ.ಸಿ. ಅವರಿಗೆ ನ್ಯಾಚುರಲ್ ಯೋಗ ಇಲ್ಲ, ಇದು ಸಿಜೇರಿಯನ್ ಅವ್ರಿಗೆ ಯೋಗ ಇದೆ ಅಂತ. ಅವ್ರನ್ನ ಭೇಟಿ ಮಾಡಿ ಮಿಕ್ಕಿದ್ ಮಾತಾಡೋಣ. ಭವಿಷ್ಯ ಕೇಳ್ತೀನಿ ಅಂತ ಡಿಕೆಶಿ ಚುಚ್ಚು ಮಾತಿಗೆ ಅಶೋಕ್ ಈ ಬಾರಿ ಜಾತಕ ಕುಂಡಲ ಹಿಡಿದ್ರು. ಡಿಕೆಶಿಗೆ ಅಧಿಕಾರ ಹಾಗೆ ಸಿಗಲ್ಲ, ಗುರು ಶುಕ್ರ ಶನಿ ಯೋಗ ಇಲ್ಲ, ನೀನು ಒದ್ದು ಅಧಿಕಾರ ಕಿತ್ಕೋಬೇಕು. ಡಿಕೆಶಿಗೆ ನ್ಯಾಚುರಲ್ ಯೋಗ ಇಲ್ಲ, ಸಿಸೇರಿಯನ್ನೇ ಆಗ್ಬೇಕು ಅಂತ ತಾಳೆಗರಿಯನ್ನ ಓದಿದ್ದಾರೆ. ನೋಡಪ್ಪ, ನಿನಗೆ ಹಂಗೆ ಯಾವುದು ಸಿಗಲ್ಲ. ನಿನ್ನ ಯೋಗದಲ್ಲಿ, ಅವ್ರ ಜಾತಕದಲ್ಲಿ ಗುರು ಶುಕ್ರ ಶನಿ ಇವೆಲ್ಲ ಫಲನ ಹಂಗೆ ಕೊಡಲ್ಲ, ನಿನ್ಗೆ ಒದ್ದು ಕಿತ್ಕೊಬೇಕು ನೀನು. ಡಿ.ಕೆ. ಶಿವಕುಮಾರ್ಗೆ ನ್ಯಾಚುರಲ್ ಯೋಗ ಇಲ್ಲ, ಸಿಸೇರಿಯನ್ ಆಗ್ಬೇಕು. ಕ್ರಾಂತಿ ಗೀಂತಿ ಎಲ್ಲವೂ ಹೈಕಮಾಂಡ್ನ ಕೈಯಲ್ಲಿದೆ. ಕೆಪಿಸಿಸಿ ಮೇಲೆ ಆಸೆ ಕನಸು ಹೊತ್ತು ಕೂತ ಸತಿ. ಅದೇ ಕ್ರಾಂತಿ ಬಗ್ಗೆ ಸಚಿವ ಸತೀಶ್ಗೆ ಗೊತ್ತೇ ಇಲ್ವಂತೆ. ಕ್ರಾಂತಿ ಮಾಡೋದು ಬಿಡೋದು ವರಿಷ್ಠರ ಕೈಯಲ್ಲಿದೆ ಅಂದ್ರು. ಆದರೆ ಕೆಪಿಸಿಸಿ ಹುದ್ದೆ ಸಿಗುವ ಬಗ್ಗೆ ವೇಟಿಂಗ್ ಲಿಸ್ಟ್ ನಲ್ಲಿ ಟಿಕೆಟ್ ಬುಕ್ ಮಾಡಿರುವ ಹಿಂದಿನಂತೆ ಈಗಲೂ ಅದೇ ಮಾತು.
ಅವ್ರು ಹೇಳಿದಾರೆ ನಾವು ಹೇಳಿದಾರೆ ಮುಗಿತಲ್ಲ, ಇನ್ನೇನು ಮತ್ತೆ ಪದೇ ಪದೇ ಹೇಳೋದು ಮುಗಿದೈತಿ. ಅಲ್ಲಿ ಏನು ಹತ್ತದ ಕ್ರಾಂತಿ ಆಗುವಂತ ಏನು ಬೆಳವಣಿಗೆ ಅದು ವರಿಷ್ಠ ಇದ್ದಾರೆ, ಅವ್ರು ನೋಡ್ತಾರೆ. ಕ್ರಾಂತಿ ಮಾಡೋದು ಬಿಡೋದು ಎಲ್ಲ ವರಿಷ್ಠಕ್ಕೆ ಆಗಿದೆ, ನಮ್ಮ ಕೈಯಲ್ಲಿ ಏನಿಲ್ಲ. ಅವ್ರು ಏನಂತಂದ್ರೆ ಮುಂದಿನ KPCC ಅಧ್ಯಕ್ಷ ಸತೀಶ್ ಜಾರಕಿಹೊಳಿ ಅದು ನಿಜನಾ? ಏನು ಆ ರೀತಿ ಏನಾದರೂ ಚರ್ಚೆ ಇಲ್ಲ, ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ ಇರೋದು. ಭಾಳಷ್ಟು ಜನ ನೀವು ಹೇಳ್ತಿರಲ್ಲ ಎಲ್ಲ ಟ್ರೆಂಡ್ ಆಗ್ತಾ ಇದೆ, ಅಲ್ಲಿ ಹೇಳ್ತಾರೆ ಇಲ್ಲಿ ಹೇಳ್ತಾರೆ ಅಂತ ಎಲ್ಲರೂ ಹೇಳ್ತಾರೆ, ಅದು ವೈಯಕ್ತಿಕ ವಿಚಾರ ಅಷ್ಟೇ. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ. ರಾಜಣ್ಣ ಮಾತು ಕೆಲವರ ಕಿವಿಗೆ ರಿಂಗ್ ಟೋನ್ ರೀತಿ ಕೇಳಿಸ್ತಾ ಇದ್ದು, ರಾಜ್ಯ ರಾಜಕೀಯದಲ್ಲಂತೂ ಸೆಪ್ಟೆಂಬರ್ ಟ್ರೆಂಡಿಂಗ್ನಲ್ಲಿದೆ. ಗಣಪತಿ ಮತ್ತು ಶಿವಪ್ರಸಾದ್ ಜೊತೆ ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.